ಸೂರ್ಯೋದಯವು ಅದುವೇ ನಿಜದಿ ಸೂರ್ಯೋದಯವು ಅನ್ಯ ದೇವರನ್ನು ಹರಿಯದ ನಿಲ್ಲ ಸ್ವರನಿದ ಸಾಧನ ಅನ್ಯ ದೇವರನ್ನು ಹರಿಯದ ನಿಲ್ಲ ಸ್ವರನಿದ ಸಜೀವನಂ प्रसन्नवदनं ध्याये सर्वविघ्नो प्रशांत है गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै गुरुवे नमः गजाननं भूतगणादिसेवितं कपित्वजम्बफलसारभक्षितं उमासुतं शोकविनाशकारणं नमामि विघ्नेश्वर पादपङ्कजं ಕನ್ನಡದ ನಾಟ್ಯ ಕಲೆಯೋ ಜಯದಿ ಕನ್ನಡದ ನಾಟ್ಯ ಕುಸುಮ ಅರಳದಿ ಪುಟ್ಟ ರಾಜ ನಿಮ್ಮ ಕೃಪೆಯಲ್ಲಿ ಬೆಳಗಲಿ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ 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 ಬಸವ ಅಂಬೇಡ್ಕರ ದಿವ್ಯ ನಾಮ ಬೆಳಗಲಿ ಬುದ್ಧ ಬಸವ ಅಂಬೇಡ್ಕರ ದಿವ್ಯ ನಾಮ ಬೆಳಗಲಿ ದೀನ ದಲಿತ ಏಳಿಗಾಗಿ ಶ್ರಮಿಸಿದಂತ ಜೇಡಿಯು ದೀನ ದಲಿತ ಏಳಿಗಾಗಿ ಶ್ರಮಿಸಿದಂತ ಜೇಡಿಯು ಬಸವನನ್ನೇ ಸಾರಿದ ಸಂವಿಧಾನ ಶಿಲ್ಪಿ ಸಮನ್ವಯ ಸಾರಿದ ಸಂವಿಧಾನ ಶಿಲ್ಪಿ ಭಾರತದ ರತ್ನ ಎಂಬ ಹೆಸರು ಪಡೆದ ಮೂರ್ತಿ ಭಾರತದ ರತ್ನ ಎಂಬ ಹೆಸರು ಪಡೆದ ಮೂರ್ತಿ ಬೆಳಗಲಿ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ 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 ಸತ್ಯಮೂರ್ತಿ ಗಾಂಧಿಯಂತೆ ತ್ಯಾಗಜೀವಿಯಾಗುವ ಸತ್ಯಮೂರ್ತಿ ಗಾಂಧಿಯಂತೆ ತ್ಯಾಗಜೀವಿಯಾಗುವ ಶಾಂತಿ ಎಂಬ ಮಂತ್ರವನ್ನು ನಿತ್ಯ ಮನದಿ ಜಪಿಸುವ ಶಾಂತಿ ಎಂಬ ಮಂತ್ರವನ್ನು ನಿತ್ಯ ಮನದಿ ಜಪಿಸುವ ಕೆಚ್ಚಲೆಯ ವೀರರಾಗಿ ಪೂರಂಗಕ್ಕೆ ದುಡಿಯುವ ಕೆಚ್ಚಲೆಯ ವೀರರಾಗಿ ಪೂರಂಗಕ್ಕೆ ದುಡಿಯುವ ದೇಶಕ್ಕಾಗಿ ಹೋರಾಡಿ ಚಿರಕಾಲ ಬಾಳುವ ದೇಶಕ್ಕಾಗಿ ಹೋರಾಡಿ ಚಿರಕಾಲ ಬಾಳುವ ಬೆಳಗಲಿ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ
ಕನ್ನಡದ ಜೈಕಾರದ ಗಂಟೆಗಳು ನುಡಿಯಲಿ, ಓಂಕಾರ ನಾದದಲ್ಲಿ ತುಂಗಭದ್ರ ಹರಿಯಲಿ, ಕಾವೇರಿ ಹರಿದು ಬಂದು ಸುಖ ಶಾಂತಿ ನೀಡಲಿ, ಕಾವೇರಿ ಹರಿದು ಬಂದು ಸುಖ ಶಾಂತಿ ನೀಡಲಿ. ಕರ್ಪೂರದ ಆರತಿಯೋ ಜ್ಯೋತಿಯೋ ಬೆಳಗಲಿ, ಕರ್ಪೂರದ ಆರತಿಯೋ ಜ್ಯೋತಿಯೋ ಬೆಳಗಲಿ, ಬೆಳಗಲಿ ಬೆಳಗಲಿ. ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ, ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ, ಬೆಳಗಲಿ ಬೆಳಗಲಿ. ವಿಶ್ವಧೋಳು ನಮ್ಮೋರ ಶ್ರೀ ಮಾರುತೇಶ್ವರ, ವಿಶ್ವಧೋಳು ನಮ್ಮೋರ ಶ್ರೀ ಮಾರುತೇಶ್ವರ. ಜಾತ್ರಾ ಮಹೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿಯು, ಜಾತ್ರಾ ಮಹೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿಯು. ಕೈ ಮುಗದ ಬೇಡುವೆವು ಕರುಣಿಸೋ ತಂದೆ, ಕೈ ಮುಗದ ಬೇಡುವೆವು ಕರುಣಿಸೋ ತಂದೆ. ಶಿರವಾಗಿ ಬೇಡುವೆವು ಕರುಣಿಸಿ ನೀಗಾಯಿ, ಶಿರವಾಗಿ ಬೇಡುವೆವು ಕರುಣಿಸಿ ನೀಗಾಯಿ. ಬೆಳಗಲಿ ಬೆಳಗಲಿ ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ, ಶ್ರೀ ಅಂಬೇಡ್ಕರ ನಾಟ್ಯ ಸಂಘ ಬೆಳಗಲಿ, ಬೆಳಗಲಿ 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 ಬೆಳಗಲಿ. ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ, ಕರುಣಿಸಿ ಕಾಯೋ ನನ್ನಪ್ಪ ದೇವನೇ. ಶ್ರೀ ಮಾರುತೇಶ್ವರ ನಾ ನಂಬಿ ಬಂದೆ, ಶ್ರೀ ಮಾರುತೇಶ್ವರ ನಾ ನಂಬಿ ಬಂದೆ, ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ, ಕರುಣಿಸಿ ಕಾಯೋ ನನ್ನಪ್ಪ ದೇವನೇ.
ಮಾರುತೇಶ್ವರ, ಈ ಜಗದಲ್ಲಿರುವ ಸಕಲ ಜೀವಿಗಳು ಕೂಡ ನಿನ್ನನ್ನೇ ನಂಬಿದ್ದಾರೆ. ಎಲ್ಲರನ್ನು ಸಂರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡದೆ ತಂದೆ, ನಿನ್ನನ್ನೇ ಕೂಡುವೆ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ನನ್ನನ್ನು ನನ್ನಪ್ಪ ತುಂಬ ಮುದ್ದಾಗಿ ಜೋಪಾನ ಮಾಡಿದ್ದಾರೆ. ಅಷ್ಟೊಂದು ಕಷ್ಟಪಟ್ಟು ಜೋಪಾನ ಮಾಡುವ ನನ್ನ ತಂದೆಗೆ ಯಾವುದೇ ರೀತಿ ಕುಂದು ಕೊರತೆ ಬರದಂತೆ ಅವರ ಮುಖದಲ್ಲಿ ಯಾವಾಗಲೂ ಹಸನ್ಮುಖವಾದ ಒಂದು ನಗುವನ್ನು ಕೊಟ್ಟು ಈ ನಮ್ಮ ಸಂಸಾರವನ್ನು ಸಂತೋಷದಿಂದ ಇರುವಂತೆ ಆಶೀರ್ವದಿಸಿ ತಂದೆ, ಆಶೀರ್ವದಿಸಿ. ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರೆ ಸುಂದರವಾಗಿರೋ ನಿನ್ನ ಮುಖವನ್ನು ಕೆಡಿಸ್ತಾ ಇದೆಯಲ್ಲ, ಯಾಕೆ? ಮದುವೆ ಅಂದ್ರೆ ನಿನಗೆ ಇಷ್ಟ ಇಲ್ವೇನೆ? ಮದುವೆ ಅಂದ್ರೆ ಹೆಣ್ಣಿಗೊಂದು ಬಂಧನ, ಯೌವನವನ್ನು ಹಾಳು ಮಾಡುವ ಕ್ರೀಡೆ, ಮಕ್ಕಳನ್ನು ತಯಾರಿಸುವ ಕಾರ್ಖಾನೆ. ಚೇಚೆ, ಮದುವೆ ಅಂದ್ರೆ ನನಗಂತೂ ಇಷ್ಟವೇ ಇಲ್ಲ. ಅಯ್ಯೋ ಹುಚ್ಚಿ, ನಿನ್ನ ಮಾತು ಕೇಳಿದ್ರೆ ನನಗೆ ನಗು ಬರುತ್ತೆ ಅಲ್ವೇ? ಹಿರಿಯರ ವಾಣಿ ಕೇಳಿಲ್ವೇನೆ ನೀನು? ಹೆಣ್ಣಿಗೆ ಮುಕ್ತಿ ಅಂದ್ರೆ ಮದುವೆ ಹಾಗೂ ಮಕ್ಕಳಿಂದ ಅಂತ ಹೇಳ್ತಾರೆ. ಈ ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಹೆಣ್ಣು ಮದುವೆ ಮಾಡ್ಕೊಂಡ್ರೆ ಅವಳನ್ನು ಗೌರವದಿಂದ ಕಾಣ್ತಾರೆ. ಒಂದ್ ವೇಳೆ ಮದುವೆ ಆಗದೆ ಬಾಳಿದ್ರೆ ಈ ನಮ್ಮ ಸಮಾಜದಲ್ಲಿ ಅಂತ ಹೆಣ್ಣನ್ನು ಮಹಾರೋಗಿಯಂತೆ ಕಾಣುತ್ತಾರಮ್ಮ. ಅದು ಅಲ್ಲದೆ ಆಹಾ, ಮಾತೆ ಮಾದೇವಿ, ಮಾತೆತ್ತಿದ್ರೆ ಸಾಕು ವೇದಾಂತವೇ ಶುರು ಮಾಡಿಬಿಡ್ತೀಯ. ಏ, ಅದು ಎಲ್ಲ ಮದುವೆ ಮುಂಚೆ ನಿನ್ನ ಪಾಲಿಗೆ ಇರಲಿ, ನನಗೇನು ಬೇಡ. ಇಷ್ಟೊಂದು ಕಠೋರವಾಗಿ ಮಾತಾಡೋಳು ಮತ್ತೆ ಪ್ರಿಯತಮ್ಮನೊಂದಿಗೆ ಚಕ್ಕನ್ನ ಮಾಡ್ತೀಯಲ್ಲ, ಅದೆಲ್ಲ ಯಾಕೆ? ಆಹಾ, ಭಾರತಿ, ನಾನು ಪ್ರೀತಿ ಮಾಡೋದು ಮದುವೆಗೋಸ್ಕರವಲ್ಲ, ಮಜಾ ಮಾಡುವ ಸಲುವಾಗಿ. ಹರಿಯುವ ನೀರನ್ನು ಕಂಡು ನೀರು ಬಯಸಬಾರ್ದು. ಬಾಯಾರಿಕೆ ಆದಾಗ ನೀರನ್ನು ಕುಡಿದು ಬಾಯಾರಿಕೆ ಆರಿಸ್ಕೋಬೇಕು. ಅದೇ ಯೌವನವಿದ್ದಾಗ ನೋಡಿ ಆನಂದ ಪಡಬಾರ್ದು, ಮಜಾ ಮಜಾ ಮಾಡ್ಬೇಕು ಕಣೆ. ಅಯ್ಯೋ ಹುಚ್ಚಿ, ನಿನ್ನ ಮಾತು ಕೇಳ್ತಾ ಇದ್ದೆ ನಿನ್ಗೇನು ಹೇಳಬೇಕು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡು, ಏನೋ ನೀನು ನನ್ನ ಬಾಲ್ಯದ ಗೆಳತಿ ಅಂತ ತಿಳ್ಕೊಂಡು 4 ತಿಳುವಳಿಕೆ ಮಾತು ಹೇಳ್ತಾ ಇದ್ದೇನೆ. ಈ ರೀತಿ ಬದುಕೋದು ಚೆನ್ನಾಗಿರುವುದಿಲ್ಲ. ಒಂದ್ ವೇಳೆ ನನ್ನ ಮಾತಿಗೆ ಬೆಲೆ ಕೊಡದೆ ನಿನ್ನಿಷ್ಟದಂತೆ ನೀನು ಬದುಕಿದ್ದೆ ನಿಜವಾದ್ರೆ ನಿನ್ನ ಜೀವನ ಮಣ್ಣಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಎಚ್ಚರದಿಂದ ಇರು ರೂಪ. ಎಚ್ಚರದ ಉಪದೇಶ ನನಗೆ ಹೇಳ್ತಾ ಇದೆಯಲ್ಲ, ಮತ್ತೆ ನಿನ್ನ ಸೋದರ ಮಾವನನ್ನು ನೀನು ಪ್ರೀತಿ ಮಾಡ್ತಾ ಇದೆಯಲ್ಲ, ಅದು ಅಪರಾಧ ಅಂತ ನಿನಗೆ ಗೊತ್ತಿಲ್ವಾ? ಹೇ ರೂಪ, ನಾನು ಪ್ರೀತಿ ಮಾಡ್ತಾ ಇರೋದು ಯಾರನ್ನಂತ ತಿಳ್ಕೊಂಡಿದ್ಯಾ ನೀನು? ಮಂಜು ಬೇರೆ ಯಾರು ಅಲ್ಲ, ನನ್ನ ಸೋದರತ್ತೆ ಮಗ, ಅಂದ್ರೆ ನನ್ನ ಸೋದರ ಮಾವ, ನನ್ನ ಅಪ್ಪನ ತಂಗಿ ಮಗ. ನನ್ನ ಅಪ್ಪನ ತಂಗಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನ್ನ ಅಪ್ಪನನ್ನು ಕರೆದು, ಅಣ್ಣ ನಾನೇನೋ ನೀನು ಕೊಟ್ಟ ಮನೆಗೆ ಮದುವೆ ಮಾಡ್ಕೊಂಡು ಹೋಗಿದ್ದೇನೆ, ನಾನು ಬಡವಿ, ನಾಳೆ ನಾನು ಸತ್ತ ಮೇಲೆ ನನ್ನ ಮಗ ಅನಾಥನಾಗ್ತಾನೆ, ನಿಮಗೆ ಹೇಗಿದ್ರು ಗಂಡು ಮಕ್ಕಳಿಲ್ಲ, ಅವನನ್ನೇ ನೀನು ದತ್ತು ತೆಗೆದುಕೊಂಡು ಅವನಿಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವನಿಗೆ ತಕ್ಕವಾದ ನೌಕರಿಯನ್ನು ಕೊಟ್ಟು ಅದರ ಜೊತೆಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಕೊ ಅಂತ ವಚನ ತೆಗೆದುಕೊಂಡಂತೆ. ಆ ವಚನದಂತೆ ನಮ್ಮಪ್ಪ ನನ್ನನ್ನು ಅವರಿಗೆ ಕೊಟ್ಟು ಮದುವೆ ಮಾಡೋದಾಗಿ ನಿಶ್ಚಯ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಮಾನಸಿಕವಾಗಿ ನನ್ನ ಮಾವನನ್ನು ಪ್ರೀತಿಸ್ತಾ ಇದ್ದೇನೆ. ಇದರಲ್ಲಿ ತಪ್ಪೇನೇ ಇದೆ? ತಪ್ಪು ನಿಂದೆಲ್ಲ ಮಾರೈತಿ, ತಪ್ಪು ನಂದು. ಹಾ, ನಾನು ತುಂಬಾ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ನಿಂತ್ಕೊಳ್ಳೆ ಮಾರೈತಿ. ಬಂದಿರೋ ವಿಷಯದನ್ನು ಹೇಳೋದನ್ನು ಮರೆತು ಹಾಗೆ ಮಾತಿನ ಬರದಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೆ. ನೋಡು, ನಾಳೆ ನನ್ನ ಮದುವೆ ನಿಶ್ಚಯ ಕಾರಣವಿದೆ, ಅದಕ್ಕಾಗಿ ತಾನು ತಪ್ಪದೇ ಬರ್ತೀಯ ತಾನೆ? ನಾನು ಇಂಥ ಕಾರ್ಯಕ್ಕೆ ಬರದೇ ಇರೋಣ, ಖಂಡಿತವಾಗಿ ಬರ್ತೀನಿ. ಹಾ, ನನಗೆ ಲೈಬ್ರರಿಗೆ ಹೋಗ್ಲಿಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ, ನಾನೇನು ಬರಲಾ? ಬಾ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು?
ಹಲೋ ಭಾರತಿ. ಹಲೋ, ಏನು ಭಾರತಿ, ಅಪರೂಪವಾಗಿ ಈ ರಸ್ತೆಗೆ ಒಂಟಿಯಾಗಿ ಪ್ರೇರಣೆ ಬೆಳೆಸಿದಿರಲ್ಲ, ಹೇಳಿದ್ರೆ ನಾಳೆ ನನ್ನ ಮದುವೆ ನಿಶ್ಚಯ ಕಾಣವಿತ್ತು. ಅದನ್ನು ರೂಪಾಳಿಗೆ ಹೇಳಿ ಹೋಗ್ಬೇಕು ಅಂತ ಹೊರಟಿದೆ. ಅಷ್ಟರಲ್ಲಿ ಸಮಯ ಅನುಸಾರವಾಗಿ ನೀವು ಬಂದಿದ್ದೀರಲ್ಲ. ನೋಡಿ, ನಾಳೆ ತಪ್ಪದೆ ನೀವು ಕೂಡ ನನ್ನ ಎಂಗೇಜ್ಮೆಂಟಿಗೆ ಬರಬೇಕು. ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದ್ದೇನೆ. ಇಂಥ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಖಂಡಿತವಾಗಿ ಬಂದೇ ಬರುತ್ತೇನೆ ನಿಮ್ಮ ಸಂತಸದ ಸಂಭ್ರಮಕ್ಕೆ. ಓಕೆ, ಥ್ಯಾಂಕ್ಸ್ ಬ್ರದರ್, ನಾನಿನ್ ಬರ್ತೀನಿ. ಭಾರತಿ, ನಿಮ್ಮ ಬಾಯಿಂದ ಬರುವ ಬ್ರದರ್ ಎಂಬ ವಾಕ್ಯ ನನಗೆ ಶೋಭೆ ತರಲಾರದು. ಧರ್ಮೇಂದ್ರ, ನಿಜ ಭಾರತಿ, ಈ ಕರ್ಮೇಂದ್ರನ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರವೇ ಬೇರೆ, ನೀನು ನಟಿಸುವ ಅಭಿನಯವೇ ಭಿನ್ನವಾಗಿದೆ. ಅಂದರೆ ನಾನೇ ಹೇಳುತ್ತೇನೆ, ಅವಕಾಶ ಕೊಡ್ತೀರಾ? ಹೇಳಿ, ಸಂಕೋಚ ಬೇಡ, ಅದಾವೆ ಮಾತು ಅಂತ. ಭಾರತಿ, ಸಂಕೋಚವೆಂಬ ಶಬ್ದದಲ್ಲಿ ನನ್ನ ಮನದಲ್ಲಿ ಆಸ್ಪದವಿಲ್ಲ. ಮುಚ್ಚಿಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ. ದಯವಿಟ್ಟು ನೀವು ನಿರಾಶೆ ಮಾಡಬಾರದು. ನೋಡಿ, ನೀತಿಯ ಮಾತಾದ್ರೆ ಸ್ವೀಕರಿಸುವೆ, ತುಚ್ಛಕರಿಸುವ ಆಸೆ ಆದ್ರೆ ನಿರಾಕರಿಸುವೆ. ಹೇಳಿ, ಅದ್ಯಾವುದು ನಿಮ್ಮ ಮನದ ಆಸೆ? ಭಾರತಿ, ನಾನು ಎಷ್ಟು ವರ್ಷಗಳಿಂದ ಪರಿಚಯ ಉಂಟು? 4-5 ವರ್ಷಗಳಿಂದ ಪರಿಚಯ ಉಂಟು. ಅದು ಅಲ್ಲದೆ ನೀವು ನನ್ನ ಕಾಲೇಜ್ ಸಹಪಾಠಿಗಳು ಕೂಡ. ಇಲ್ಲಿಯವರೆಗೂ ನಾನು ನಿಮ್ಮನ್ನು ಯಾವ ಭಾವನೆಯಿಂದ ಕಾಣುತ್ತಾ ಬಂದಿದ್ದೇನೆ? ನೀವು ನನ್ನನ್ನು ಪ್ರೀತಿಯ ತಂಗಿ ಅಂತ ತಿಳಿದುಕೊಂಡು ಬಂದಿದ್ದಕ್ಕೆ ನಿಮಗೆ ತುಂಬಾ 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 ತುಂಬಾನೇ ಧನ್ಯವಾದಗಳು. ನಾನೇನು ಬರ್ತೀನಿ. ನಿಲ್ಲ ಭಾರತಿ, ಹುಲಿ ಎಂದಾದರೂ ಜಿಂಕೆಯನ್ನು ಒಡ ಹುಟ್ಟಿದ ತಂಗಿ ಎಂದು ತಿಳಿಯಬಹುದೇ? ಮುಂಗುಸಿ ಎಂದಾದ್ರೂ ಹಾವಿನ ಸ್ನೇಹ ಬಯಸಬಹುದೇ? ಭಾರತಿ, ತರ್ಕ ಮಾಡಿ ನನ್ನೊಂದಿಗೆ ಹಠ ಮಾಡಬೇಡ. ನಾ ಛಲ ತೊಟ್ಟರೆ ನನ್ನ ಚಕ್ರದಿಂದ ಪಾರಾಗುವುದಿಲ್ಲ. ಹಲೋ ಮಿಸ್ಟರ್, ಇಂಥ ಮಾತುಗಳನ್ನು ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಕೇಳಿದ್ದೇನೆ. ಇಂಥ ಮಾತಿನ ಹೆದರಿಕೆ ಕೂಡ ನನಗಿಲ್ಲ. ಆದರೆ ನಿಮ್ಮನ್ನೇ ನಂಬಿ, ನಿಮ್ಮಲ್ಲಿ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ರೂಪಾಳ ಕೋಳಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಳ್ಳಿ. ರೂಪದೊಂದಿಗೆ ತಾಳು ಕಟ್ಟುವುದಕ್ಕಾಗಿ ನಾನು ಪ್ರೀತಿಸಿಲ್ಲ. ಮಜಾ ಮಾಡುವುದಕ್ಕಾಗಿ ಪ್ರೀತಿಸಿದೆ. ಗೊತ್ತಾಗುತ್ತೆ ನಿಮ್ಮ ಸ್ವಾರ್ಥ ಗುಣ ಎಂತದ್ದು ಅಂತ. ಜೀವನದುಕ್ಕೂ ನಿಮ್ಮ ಜೊತೆಗಾತಿಯಾಗಿರ್ಬೇಕು, ನಿಮ್ಮ ನೆರಳಲ್ಲೇ ಬಾಳ್ಬೇಕಂತ ಆಸೆ ಇಟ್ಕೊಂಡು ರೂಪಾಳ ಕೋಳಿಗೆ ನೀವು ತಾಳಿ ಕಟ್ಟದೇ ಇರುವಂತ ಮನುಷ್ಯರು ಇರು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹೀಗಿರುವಾಗ ನಿನ್ನನ್ನು ವೈರಿ
ಹಾಗೆ ಕಾಣುವ ನನ್ನ ಕೊಳಿಗೆ ತಾಳಿ ಕಟ್ಟಿ ಅನ್ನೋ ಗ್ಯಾರಂಟಿ ಏನ್ರಿ? ನನ್ನ ಮೇಲೆ ನಂಬಿಕೆ ಇಲ್ಲವೇ ಭಾರತಿ? ಮಿಸ್ಟರ್ ಧರ್ಮೇಂದ್ರ, ಐ ಆಮ್ ಸೋ ಸಾರಿ. ನಾನು ಜೀವಂತವಿರೋ ದೇವ ರೂಪದ ಮನುಷ್ಯನಿಗೆ ಹಾಲು ಕುಡಿಸಲು ಬಯಸುತ್ತೇನೆ ವಿನಃ ಹಾವಿಗೆ ಹಾಲು ಕುಡಿಸಲು ಹೋಗಿ ಕಚ್ಚಿಸಿಕೊಳ್ಳುವ ಮೂರ್ಖಳು ನಾನಾಗಲಾರೆ. ಭಾರತಿ, ಗೌರವದಿಂದ ಈ ಧರ್ಮೇಂದ್ರನನ್ನು ಮೂರ್ಖನನ್ನು ಭಾವಿಸಿದರೆ ಅದರ ಪರಿಣಾಮ ಏನಾಗುತ್ತದೆ ಗೊತ್ತೇ? ಆಗುತ್ತದೆ. ಈ ಮುದ್ದಾದ ಮುಖದ ಯೌವನದ ಹೆಣ್ಣನ್ನು ಯಾರು ಕಾಣದಂತೆ ಕದ್ದೊಯ್ದು ನನ್ನ ಕಾಮದ ದಾಹ ಕಾರ್ಯವನ್ನು ಮುಗಿಸಿಬಿಡುವೆ. ಹುಲಿ ಸಿಂಹ ಭಾಷಣ ಮಾಡ್ಬೇಕಾದ್ರೆ ನರಿ ನಾಯಿಗಳು ತಲೆ ಅಲ್ಲಾಡ್ಸ್ಕೊಂಡು ಕೇಳ್ಬೇಕು ವಿನಃ ಕತ್ತು ಕತ್ತೆತ್ತಿ ನೋಡ್ಕೂಡ್ದು. ಪಟಾಕಿ ಯಾವುದೇ ಆಗಿರ್ಲಿ, ಹೊಡೆಯುವ ಸದ್ದು ನಮ್ದೇ ಆಗಿರ್ಬೇಕನ್ನೋ ಜೈಮಾತ ಹೆಣ್ಣು ಕಣ ನಾನು. ಹಂತದಲ್ಲಿ ಏನಾಗುತ್ತೆ ಅಂತ ನನಗೆ ರಿವೇಜ್ ತಗೊಳ್ಳೋ ಲೆಕ್ಕಕ್ಕೆ ನೀನ್ ಬಂದಿದೀಯಾ? ಇನ್ನೊಂದು ಸಾರಿ ಈ ರೀತಿ ಮಾತನ್ನು ನೀನು ಉಚ್ಚರಿಸಿದೆ ನಿಜವಾದ್ರೆ ನಿನ್ನ ಪರಿಣಾಮ ಚೆನ್ನಾಗಿ ಮಗಳೇ. ನಿಂದು ಒಂದು ಜನ್ಮನ ಬೆಂಕಿ ಹಚ್ಚಬೇಕು ನಿನ್ನ ಜನ್ಮಕ್ಕೆ. ಭಾರತಿ, ಈ ಕರ್ಮೇಂದ್ರನ ಕಣ್ಣಿಗೆ ಹೊಡೆದ ತಕ್ಷಣ ನೀನು ಗೆದ್ದೆ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಭಾರತಿ, ಪ್ರಾಣವನ್ನು ಕಿತ್ತುಕೊಂಡ ಯಮನಿಂದ ಮತ್ತೆ ಮಳೆ ಪಡೆಬಹುದು. ಆವಿನ ವಿಷ ನಿಂಗೆ ದಕ್ಕಿಸಿಕೊಳ್ಳಬಹುದು. ಹುಟ್ಟಿ ಬರುವ ಸಮುದ್ರದ ಎದುರು ಈಗ ಜಯ ಕಾಣಿಸಬಹುದು. ಆದರೆ ಈ ಕರ್ಮೇಂದ್ರ ಒಂದು ಸಲ ಕಣ್ಣಿಟ್ಟ ಎಲ್ಲ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಪ್ಪಿಸಿಕೊಂಡರೆ ಅವಳ ಜೀವನದ ಕರ್ಮದ ಕದ್ದೆ ಹಾಕುವುದರ ಸಂದೇಹವಿಲ್ಲ. ಹಲೋ ಕರ್ಮೇನ್, ಹಲೋ ರೂಪಾ, ಏನ್ರಿ ಹಾದಿ ಮೇಲೆ ನಿಂತ್ಕೊಂಡು ಏನೋ ವಿಚಾರ ಮಾಡೋಕೆ ಕಾಣ್ತಾ ಇದೆಯಲ್ಲ? ಏನು ವಿಚಾರ ಮಾಡ್ತಾ ಇದ್ದೀರಾ? ನೋಡು ರೂಪಾ, ಒಂಟಿಯಾಗಿ ನನ್ನ ಜೀವನದಲ್ಲಿ ಎಂದು ಹಾದಿಯ ಮೇಲೆ ನಿಂತವನಲ್ಲ. ನೀ ಬರುವ ವಿಷಯ ತಿಳಿದು ನಿನಗಾಗಿ 1 ಗಂಟೆಯಿಂದಲೂ ದಾರಿ ಕಾಯ್ತಾ ಇದ್ದೀನಿ. ಅಂದ್ರೆ ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿನಾ? ರೂಪಾ, ಸೂರ್ಯ ಚಂದ್ರಗಳು ಇಲ್ಲದೆ ಜಗತ್ತಿನ ಬದುಕಬಹುದೇ? ನೀನಿಲ್ಲದೆ ಒಂದು ಕ್ಷಣ ನಾ ಬದುಕಲಾರೆ. ನನ್ನ ಮೈಯಲ್ಲಿ ಹರಿಯುವ ಒಂದೊಂದು ರಕ್ತದ ಕಣಗಳಲ್ಲಿಯೂ ನೀನೇ ತುಂಬಿಕೊಂಡಿರುವೆ. ನಿನ್ನ ಮುಖ ಒಂದು ದಿನ ನೋಡದೆ ಹೋದರೆ ಅಂದೇ ನಾನು ಉಪಸ ಮಲಗುತ್ತೇನೆ. ಇಷ್ಟಲೆ ಮೇಲೆ ಅರ್ಥ ಮಾಡಿಕೋ, ನನ್ನ ಪ್ರೀತಿ ಎಷ್ಟರ ಮಿಟ್ಟಿಗಿದೇನು? ಆಹಾ, ಎಲ್ಲ ತಿಳಿದುಕೊಂಡೇ ಇದ್ದೇನೆ. ಆದ್ರೆ ಬಹುದಿನದ ಆಸೆ ನೀನು ಮುಂದೆ ಹೇಳಬೇಕಂತ ನಾನು ಆಸೆ ಪಡ್ತಾ ಇದ್ದೇನೆ. ಅದನ್ನು ನಿಮ್ಮ ಮುಂದೆ ಹೇಳ್ಬೋದಾ? ನಿನ್ನ ಆಸೆ ಎಂದು ನಿರಾಶೆ ಮಾಡಲಾರೆ ರೂಪಾ. ಹೇಳು, ಸಂಕೋಚ ಪಡದ ಹೇಳು. ನಾನೀಗ ನೀನು 3 ತಿಂಗಳು ಗರ್ಭವತಿ. ರೂಪಾ, ಈ ಮಾತು ಸತ್ಯವಾಗಿ ಹೇಳ್ತಾ ಇದೀಯಾ? ನಾನು
ಯಾಕೆ ಸುಳ್ಳು ಹೇಳಬೇಕು? ಸತ್ಯವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದಾರೆ, ನಾನೀಗ 3 ತಿಂಗಳು ಗರ್ಭವತಿ ಅಂತ. ಯಾಕೆ ನಿಮಗೆ ಸಂತೋಷ ಆಗ್ಲಿಲ್ವಾ? ಸಂತೋಷ ಪಡುವ ಮಾತಲ್ಲ ರೂಪ, ಇದು ಕಷ್ಟದ ವಿಷಯ. ಅದು ಯಾಕೆ ಅಂತ ಕೇಳ್ತಾ ಇದ್ದೇನೆ. ಗಂಡನಿಲ್ಲದ ಗರ್ಭಿಣಿ ಆದರೆ ಸಮಾಜ ನಿನಗೆ ಕೆಟ್ಟ ಪಟ್ಟ ಕಟ್ಟೋದು ಅಂತ ಚಿಂತೆ ಮಾಡ್ತಾ ಇದ್ದೀನಿ. ನೋಡಿ, ನಾನು ಏನೋ ತಮಾಸೆಗಂತ ಈ ಮಾತು ಹೇಳಿದೆ, ಆದ್ರೆ ಇದನ್ನೇ ಸರಿಸದ ತಿಳ್ಕೊಂಡು ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಆಪದ ತೆಗೆದುಕೊಂಡಿರ. ನೋಡಿ, ನಾನೀಗ ನಿಜವಾಗ್ಲೂ ಗರ್ಭವತಿ ಆದ್ರೆ ನನ್ನ ಕೊಡುಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೆ? ಗ್ಯಾರಂಟಿ. ಗರ್ಭಿಣಿ ಆಗೋಕು ಮುಂಚೆ ನಾಲ್ಕು ಹೊರಮನೆಗೆ ಕಾಲಿಡುವುದು ಗಟ್ಟೆ. ಹಾಗಾಗದೆ ಹೋದರೆ ಪ್ರತಿದಿನ ನಮ್ಮಿಬ್ಬರಿಗೆ ಹಿತದಾರಿಗೆ ಭೇಟಿ. ಮೊದಲು ನಿಮ್ಮ ಮನೆಯ ಪೆಟ್ಟಿಗೆಯಲ್ಲಿರುವ ಹಣ ಹೊಡೆದು ತಂದು ಕೊಡಬೇಕು. ನನ್ನ ಕೈಯಲ್ಲಿ ನೋಟಿನ ಕಟ್ಟು ತಿಳಿಯಿತೆ ನನ್ನ ಪ್ರಣಯದ. ತಿಳ್ಕೊಂಡಿದ್ದೀನಿ ನನ್ನ ಪ್ರಿಯತಮ. ನಮ್ಮ ತಂದೆಯವರು ನನಗೆ ಹೆಸರು ಇಟ್ಟಿರುವ 2 ಲಕ್ಷ ಹಣ ನಾನು ನಿಮ್ಮದಾಗಿ ಮಾಡಬೇಕು. ನಾನೇ ನಿಮ್ಮವಳಾದ್ಮೇಲೆ ಆ ಹಣ ನಿಂದೆ ತಾನೆ. ಹಾ, ನನಗೆ ತುಂಬಾ ಲೇಟ್ ಆಗ್ತಾ ಇದೆ, ನಾನೇನು ಬರಲಿ? ಬರೀ ಉಪದರ್ಶನ ಮಾತಾಡಲು ಇಲ್ಲಿವರೆಗೆ ಬಂದೇನು? ಮತ್ತೇನು ಕೊಡಬೇಕು? ವಿಷಾದ ನೀಡಿದ ಈ ಮನೆಗೆ ಸಂತಸದ ಸ್ವರಗಳು ಚಿಮ್ಮಿ ಬರಲಿ. ಶುರು ಮಾಡಿದ್ರ ನಿಮ್ಮ ಹಳೆ ಪುರಾಣ? ಕಲಿಸಿಕೊಟ್ಟವಳು ನೀನೇ ತಾನೇ? ಕಲಿಸಿಕೊಟ್ಟವರು ನೀವು ತಾನೇ?
ನೋಡಿ, ನಾನು ಬರ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ. ನಾನೇನು ಬರ್ಲಿ? ಬಾಯ್. ರೂಪಾ, ನಾ ಬಿತ್ತಿದ ಬಿಸಿ ಬೀಜ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡ ಉದ್ಭವಿಸುತ್ತಿದೆ. ಇಂದಿಲ್ಲ ನಾಳೆ ನೀನು ಗರ್ಭಿಣಿಯಾಗುವುದು ಗ್ಯಾರಂಟಿ. ನೀ ಗರ್ಭಿಣಿಯಾದಾಗ ಸಮಾಜ ನಿನ್ನ ಗಂಡನರು ಎಂದು ಕೇಳಿದಾಗ ಈ ಪಂಡತನ ಪ್ರೀತಿ ಪ್ರೇಮವೇ ನಿನಗೆ ತಕ್ಕ ಉತ್ತರ ನೀಡಬಲ್ಲದು. ನಿನ್ನ ಗುಟ್ಟು ರಟ್ಟಾಗುವ ಮುಂಚೆ ನಿನ್ನ ಕೈಯಲ್ಲಿರುವ ಕಾಸು ನನ್ನ ಕೈ ಸೇರುವುದೊಂದೇ ತಡ. ತಕ್ಷಣ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಕೈಲಾಸಕ್ಕೆ